ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In the previous class we discussed about the second component of ecosystem, that is decomposition. So in decomposition, what is that decomposition? That is breakdown of complex molecules in organic molecules into inorganic molecules. So that complex molecules that is collected from the dead and decaying organic matter from plant side and as well as animal side, that organic matter is called as detritus. So that detritus decomposed by bacteria and fungi. These two are called decomposers. Sometimes earthworm also useful to break down macromolecules, that is complex molecules, into simple molecules. Nothing but detritus. Okay. So decomposition process includes 5 steps. That is fragmentation, leaching, catabolism, humidification and mineralization. Now these are all studied in the second component of an ecosystem, that is the decomposition. Now in this class we will discuss about the third component, that is energy flow. So energy flow in an ecosystem. How energy flow from lower level to higher level of different trophic levels in the ecosystem. ಈಗ ಎನರ್ಜಿ ಫ್ಲೋ ಹೇಗಾಗುತ್ತೆ ಒಂದು ಇಕೋಸಿಸ್ಟಮ್ ಅಲ್ಲಿ, ಪರ್ಟಿಕ್ಯುಲರ್ ಇಕೋಸಿಸ್ಟಮ್ ಅಲ್ಲಿ ಈ ಎನರ್ಜಿ ಎಲ್ಲಿಂದ ಯಾವ ರೀತಿ ಟ್ರ್ಯಾಪ್ ಆಗ್ತದೆ ಫ್ರಮ್ ಲೋಯರ್ ಟು ಹೈಯರ್ ಡಿಫರೆಂಟ್ ಟ್ರೋಫಿಕ್ ಲೆವೆಲ್ಸ್ ಇನ್ ಎ ಪರ್ಟಿಕ್ಯುಲರ್ ಇಕೋಸಿಸ್ಟಮ್. So that is transforming of energy from different levels of an ecosystem, that is energy flow. This energy very important for the functioning of an ecosystem, and also it is very important for different organisms occupied in different trophic levels in an ecosystem. So energy is very important and essential. Now energy, where it comes? So sun is the source of energy. ನಮಗೆ ಎನರ್ಜಿಯ ಮೂಲ ಎಲ್ಲಿದೆ ಅಂದಾಗ ಸೂರ್ಯನಿಂದ ನಮಗೆ ಸೋಲಾರ್ ರೇಡಿಯೇಷನ್ ಇಂದ ಆ ಶಕ್ತಿ ಬಿಡುಗಡೆಯಾಗ್ತದೆ. ಸೊ ದಿ ಮೇನ್ ಸೋರ್ಸ್ ಆಫ್ ಎನರ್ಜಿ ಈಸ್ ದಿ ಸನ್, ಸೂರ್ಯನಿಂದ ಸಿಗುವಂಥದ್ದು. ದಟ್ ಹಿಯರ್ ಇನ್ ದಿ ಅಟ್ಮಾಸ್ಫಿಯರ್ ಲೆಸ್ ದನ್ 50% ಆಫ್ ಎನರ್ಜಿ that is converted into, that radiant energy converted into photosynthetic active radiation. Photosynthetic active radiation, that is shortly termed as PAR. ಈಗ ಸೂರ್ಯನಿಂದ ಏನು ಸಿಗುತ್ತೆ ಎನರ್ಜಿ, ರೇಡಿಯಂಟ್ ಎನರ್ಜಿ ಆಗಿ ಏನಾಗ್ತದೆ ಭೂಮಿಯನ್ನು ತಲುಪತ್ತೆ. ಈ ರೇಡಿಯಂಟ್ ಎನರ್ಜಿ ಏನಿದೆ ಇದರಲ್ಲಿ ಒಂದು 50%ಗಿಂತ ಕಡಿಮೆ ಏನಾಗ್ತದೆ ರೀಚ್ ಆಗುವಾಗ, ಅರ್ತ್ ಸರ್ಫೇಸ್ಗೆ ರೀಚ್ ಆಗುವಾಗ ಅದು ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಆಗಿ ಕನ್ವರ್ಟ್ ಆಗ್ತದೆ. ಅದನ್ನು ನಾವು PAR ಅಂತ ಕರಿತೇವೆ. ಸೊ ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್. ದಟ್ ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ ಯುಟಿಲೈಸ್ಡ್ ಬೈ ಪ್ಲಾಂಟ್ಸ್ ಆರ್ ಪ್ರೊಡ್ಯೂಸರ್ಸ್ ಇನ್ ಎನಿ ಕೈಂಡ್ ಆಫ್ ಇಕೋಸಿಸ್ಟಮ್. ಯಾವುದೇ ಇಕೋಸಿಸ್ಟಮ್ ಅನ್ನು ನೀವು ತೆಗೆದುಕೊಳ್ಳಿ, ಆ ಪ್ಲಾಂಟ್ಸ್ ಏನ್ ಮಾಡ್ತದೆ ಈ PAR ಅನ್ನ ಯುಟಿಲೈಸ್ ಮಾಡ್ಕೊಳ್ತದೆ. So in the environment, in the entire world,
50%. ಎಷ್ಟು ಪರ್ಸೆಂಟ್ ಭೂಮಿಯಲ್ಲಿ ಲಭ್ಯವಾಗುತ್ತದು? 50% ಅಷ್ಟು ಬರ್ತಕ್ಕಂತಹ PAR ಏನಿದೆ ನಮಗೆ ಅದರ ಸೋರ್ಸು ಭೂಮಿಗೆ ತಲುಪಿದಾಗ ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ಪ್ಲಾಂಟ್ಸ್ ಏನಿದೆ, ಯಾವುದೇ ನೀವು ಇಕೋಸಿಸ್ಟಮ್ ಅನ್ನು ತೆಗೆದುಕೊಂಡಾಗ ಆ ಪ್ಲಾಂಟ್ಸ್ ಅನ್ನ ನಾವು ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಸೊ ಆಲ್ ಪ್ರೊಡ್ಯೂಸರ್ಸ್ ಯುಟಿಲೈಸ್ಡ್ ಓನ್ಲಿ ಅಬೌಟ್ 2 to 10% ಆಫ್ ಸಚ್ PAR. ಕೇವಲ 2-10% ಅಷ್ಟು ಮಾತ್ರ ಈ ಭೂಮಿಗೆ ಎಂಟೈರ್ ವರ್ಲ್ಡ್ಗೆ ನಮಗೆ ಆ ಒಂದು ರೇಡಿಯೇಷನ್ ನಥಿಂಗ್ ಬಟ್ ಎನರ್ಜಿ ಸಿಗ್ತದೆ. ಇಷ್ಟನ್ನೇ ಮಾತ್ರ ಪ್ರತಿಯೊಂದು ಇಕೋಸಿಸ್ಟಮ್ ಕೂಡ ಬಳಸ್ಕೊಳ್ತದೆ. ಸೊ ದಿ ಅವೈಲಬಿಲಿಟಿ ಆಫ್ PAR in entire world is about 2 to 10%. That small amount of PAR utilized by plants and transfer energy to different trophic levels of different kinds of ecosystem. ಅಷ್ಟು ಕಡಿಮೆ ಪ್ರಮಾಣದ ಆ PAR ಅನ್ನ ಇಡೀ ಒಂದು ಜಗತ್ತಿನಲ್ಲಿ ಎಷ್ಟು ತರಹದ ಇಕೋಸಿಸ್ಟಮ್ಸ್ ಇದೆಯೋ ಅದೆಲ್ಲವೂ ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ತದೆ. ಅಷ್ಟು ಸಣ್ಣ ಅಮೌಂಟ್ ಇರ್ತಕ್ಕಂತಹ PAR ಅನ್ನ ಎಷ್ಟು ಪರ್ಸೆಂಟ್ ಸಿಗುತ್ತೆ ನಮಗೆ? 2-10% ಅಷ್ಟು ಮಾತ್ರ ಲಭ್ಯ ಇರ್ತಕ್ಕಂಥದ್ದು. That small amount of PAR utilized by producers in any kind of ecosystem. ಅಷ್ಟು ಲಭ್ಯ ಇರ್ತಕ್ಕಂತಹ PAR ರೇಡಿಯೇಷನ್ ಅನ್ನ ನಥಿಂಗ್ ಬಟ್ ಸೋಲಾರ್ ಎನರ್ಜಿ ಅದನ್ನು ಯಾರು ಉಪಯೋಗ ಮಾಡ್ಕೊಳ್ತಾರೆ? ಪ್ರೊಡ್ಯೂಸರ್ಸ್ ಉಪಯೋಗ ಮಾಡ್ಕೊಳ್ತಾರೆ. ದೆನ್ ಪ್ರೊಡ್ಯೂಸರ್ಸ್ ಟ್ರಾನ್ಸ್ಫರ್ ಎನರ್ಜಿ ಟು ಡಿಫರೆಂಟ್ ಟ್ರೋಫಿಕ್ ಲೆವೆಲ್ಸ್. ಅಲ್ಲಿಂದ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋರು ಯಾರು? ಪ್ಲಾಂಟ್ಸ್. ಈ ಪ್ಲಾಂಟ್ಸ್ ಏನಾಗ್ತದೆ ನೆಕ್ಸ್ಟ್ ಡಿಫರೆಂಟ್ ಟ್ರೋಫಿಕ್ ಲೆವೆಲ್ಸ್ ಗೆ ಕಳಿಸ್ಕೊಡ್ತಾರೆ. ಸೊ ಈ ಫಸ್ಟ್ ಟ್ರೋಫಿಕ್ ಲೆವೆಲ್ ಏನಿದೆ, ನೆಕ್ಸ್ಟ್ ಸೆಕೆಂಡ್ ಟ್ರೋಫಿಕ್ ಲೆವೆಲ್, then third trophic level and fourth trophic level, like that. These are different trophic levels in any kind of ecosystem. ಈಗ ನಾವೀಗೊಂದು ಇಕೋಸಿಸ್ಟಮ್ ಅಂತ ತೆಗೆದುಕೊಂಡಾಗ ಯಾವುದೇ ಇಕೋಸಿಸ್ಟಮ್ ಅನ್ನ ನೀವು ತೆಗೆದುಕೊಳ್ಳಿ, ಟೆರೆಸ್ಟ್ರಿಯಲ್ ಅಲ್ಲಿ ಗ್ರಾಸ್ ಲ್ಯಾಂಡ್ ಆಗಿರ್ಬೋದು, ಫಾರೆಸ್ಟ್ ಇಕೋಸಿಸ್ಟಮ್ ಆಗಿರ್ಬೋದು, ಡೆಸರ್ಟ್ ಆಗಿರ್ಬೋದು, ಹಾಗೆ ಅಕ್ವಾಟಿಕ್ ಗೆ ಬಂದಾಗ ರಿವರ್ ಇರ್ಬೋದು, ಪಾಂಡ್ ಇರ್ಬೋದು, ಲೇಕ್ ಇರ್ಬೋದು. ಸೊ ಇಲ್ಲಿ ಯಾವುದೇ ಇಕೋಸಿಸ್ಟಮ್ ಅನ್ನ ತೆಗೆದುಕೊಂಡ್ರು ಕೂಡ ನಾವು ಈ ಲೆವೆಲ್ಸ್ ಅನ್ನ ನೋಡ್ತೇವೆ, ಡಿಫರೆಂಟ್ ಟ್ರೋಫಿಕ್ ಲೆವೆಲ್ಸ್ ಅನ್ನ ನಾವು ನೋಡ್ತೇವೆ. ಸೊ ಈಚ್ ಟ್ರೋಫಿಕ್ ಲೆವೆಲ್ ಆಕ್ಯುಪೈಡ್ ಬೈ ಸ್ಪೆಸಿಫಿಕ್ ಆರ್ಗ್ಯಾನಿಸಮ್ಸ್. ಈ ಒಂದೊಂದು ಲೆವೆಲ್ ಅಲ್ಲೂ ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಏನಾಗಿರ್ತದೆ, ಆಕ್ಯುಪೈ ಮಾಡಿಕೊಂಡಿರ್ತದೆ. ಸೊ ಇನ್ ಎನಿ ಕೈಂಡ್ ಆಫ್ ಇಕೋಸಿಸ್ಟಮ್ ಪ್ರೊಡ್ಯೂಸರ್ಸ್ ನಥಿಂಗ್ ಬಟ್ ಪ್ಲಾಂಟ್ಸ್. ಇಲ್ಲಿ ಉತ್ಪಾದಕರು ಯಾರು? ಸಸ್ಯವರ್ಗ. ಸೊ ದೇ ಆಲ್ವೇಸ್ ಆಕ್ಯುಪೈಡ್ ಅಟ್ ದಿ ಲೋಯರ್ ಟ್ರೋಫಿಕ್ ಲೆವೆಲ್. ಯಾವಾಗಲೂ ಕೂಡ ಕೆಳಗೆ ಬರುವಂತ ಟ್ರೋಫಿಕ್ ಲೆವೆಲ್ ಅನ್ನ ಆಕ್ಯುಪೈ ಮಾಡ್ಕೊಳ್ತಾರೆ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೇವೆ. ದೆನ್ ಪ್ರೊಡ್ಯೂಸರ್ಸ್ ಟ್ರಾನ್ಸ್ಫರ್ ದಿ ಎನರ್ಜಿ ಟು ಡಿಫರೆಂಟ್ ಟ್ರೋಫಿಕ್ ಲೆವೆಲ್ಸ್ in the form of the different type of source, that is energy source, in the sense heat and energy. So that energy trapped to different trophic levels of an ecosystem. So here the energy flow in any type of ecosystem is always upright direction. ಯಾವಾಗಲೂ ಎನರ್ಜಿ ಯಾವ ರೀತಿ ಟ್ರ್ಯಾಪ್ ಆಗ್ತದೆ, ಯಾವ ರೀತಿ ಫ್ಲೋ ಆಗುತ್ತೆ ಅಂದಾಗ ಅಪ್ರೈಟ್ ಡೈರೆಕ್ಷನ್, ದಟ್ ಈಸ್ ಈಗ ಹೋಗುತ್ತೆ, ಕೆಳಗಡೆಯಿಂದ ಮೇಲಕ್ಕೆ ಹೋಗುತ್ತೆ, ಎನರ್ಜಿ ಟ್ರ್ಯಾಪ್ ಆಗ್ತಾ ಹೋಗ್ತದೆ. ಒಂದೇ ಡೈರೆಕ್ಷನ್ ಅಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಇರ್ತಕ್ಕಂತಹ ಲೆವೆಲ್ಸ್ಗೆ ಹೋಗುತ್ತೆ. ಇದನ್ನ ನಾವು ಅಪ್ರೈಟ್ ಡೈರೆಕ್ಷನ್ ಅಂತ ಕರಿತೇವೆ. ಅದನ್ನ ಬಿಟ್ರೆ ಯಾವ ಡೈರೆಕ್ಷನ್ ಅಲ್ಲೂ ಕೂಡ ಎನರ್ಜಿ ಫ್ಲೋ ಆಗಲ್ಲ. ಸೊ ಇಟ್ ಈಸ್ ಅಪ್ರೈಟ್ ಡೈರೆಕ್ಷನ್. Now, in the ecosystem, that is a transfer or flow of energy,
in the sense that energy reached to specific trophic level with different forms. So energy that is converted into heat like that. So energy ಏನಾಗ್ತದೆ ಫ್ಲೋ ಆಗುವಾಗ ಡಿಫರೆಂಟ್ ಫಾರ್ಮ್ಸ್ ಅಲ್ಲಿ ಏನಾಗ್ತದೆ, ಬೇರೆ ಬೇರೆ ರೂಪದಲ್ಲಿ ಏನಾಗ್ತದೆ ಆ ಟ್ರೋಫಿಕ್ ಲೆವೆಲ್ಸ್ಗೆ ರೀಚ್ ಆಗ್ತಾ ಹೋಗ್ತದೆ ಅಕಾರ್ಡಿಂಗ್ ಟು ಥರ್ಮೋಡೈನಮಿಕ್ ಲಾಸ್. ಇದು ಯಾವುದ್ರ ಪ್ರಕಾರಪ್ಪ ಅಂದಾಗ ಲಾ ಆಫ್ ಥರ್ಮೋಡೈನಮಿಕ್ಸ್, that is first and second law, stated how energy or heat, thermal heat, trapped to different trophic levels in any kind of ecosystem. Now, those two laws of thermodynamics, what they stated, ಏನ್ ಹೇಳುತ್ತೆ ಥರ್ಮೋಡೈನಮಿಕ್ ಲಾ ಏನ್ ಹೇಳ್ತದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದಾಗ ಅಕಾರ್ಡಿಂಗ್ ಟು ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಈ ಫಸ್ಟ್ ಲಾ ನಾವು ತೆಗೆದುಕೊಳ್ಳೋಣ ಥರ್ಮೋಡೈನಮಿಕ್ಸ್ ಅಲ್ಲಿ. ಸೊ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ stated that the flow of energy in different ways or different places or different trophic levels with different forms. ಈ ಎನರ್ಜಿ ಏನಾಗ್ತದೆ ಟ್ರ್ಯಾಪ್ ಆಗುವಾಗ ಡಿಫರೆಂಟ್ ಲೆವೆಲ್ಸ್ಗೆ ರೀಚ್ ಆಗಬೇಕಾದ್ರೆ ಈ ಎನರ್ಜಿ ಏನಾಗ್ತದೆ ಬೇರೆ ಬೇರೆ ರೂಪದಲ್ಲಿ ಲಭ್ಯವಾಗ್ತದೆ, ಒಂದೇ ರೀತಿ ಟ್ರ್ಯಾಪ್ ಆಗೋದಿಲ್ಲ. ಹಾಗಾಗಿ ದಿ ಫ್ಲೋ ಆರ್ ಟ್ರಾನ್ಸ್ಫರ್ಡ್ ಎನರ್ಜಿ ಇನ್ ಡಿಫರೆಂಟ್ ಡೈರೆಕ್ಷನ್ ವಿತ್ ಡಿಫರೆಂಟ್ ಫಾರ್ಮ್ಸ್, ಬೇರೆ ಬೇರೆ ರೂಪದಲ್ಲಿ ಏನಾಗ್ತದೆ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ದಟ್ ಎನರ್ಜಿ ಇನ್ ಎ ಟ್ರೋಫಿಕ್ ಲೆವೆಲ್, ಪರ್ಟಿಕ್ಯುಲರ್ ಟ್ರೋಫಿಕ್ ಲೆವೆಲ್, ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಹೀಟ್, ಥರ್ಮಲ್ ಹೀಟ್. ಸೊ ಹೀಗೇನಾಗುತ್ತೆ ಎನರ್ಜಿ ಅದು ಒಂದು ಶಾಖದ ರೂಪದಲ್ಲಿ ತಲುಪಬಹುದು ಅಥವಾ ಇನ್ನೊಂದು ರೂಪದಲ್ಲಿ ಅಲ್ಲಿ ತಲುಪಬಹುದು. ಹೀಗೆ ಆ ಫ್ಲೋ ಆಗುವಂತಹ ಎನರ್ಜಿ ಬೇರೆ ಬೇರೆ ರೂಪದಲ್ಲಿರ್ತದೆ, ಬೇರೆ ಬೇರೆ ಟ್ರಾಫಿಕ್ ಲೆವೆಲ್ಸ್ಗೆ ಡೈರೆಕ್ಷನ್ ಅಲ್ಲಿ ಮೂವ್ ಆಗುವಾಗ ಅಥವಾ ಫ್ಲೋ ಆಗುವಾಗ. ದಿಸ್ ಈಸ್ ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. Then what about the second law of thermodynamics stated? So ಹಾಗಾದ್ರೆ ಎರಡನೇ ಲಾ ಏನು ಹೇಳ್ತದೆ, that is second law of thermodynamics. So this law stated the flow of energy at different fields with different forms, that is not reversible in any direction during flowing or transferring. ಎರಡನೇ ಲಾ ಏನ್ ಹೇಳುತ್ತೆ, ಈಗ ಎನರ್ಜಿ ಫ್ಲೋ ಆಗುವಾಗ ಈ ಎನರ್ಜಿ ಏನಾಗ್ತದೆ ಒಂದು ಆಬ್ಜೆಕ್ಟ್ಗೆ ಅದೇನಾಗುತ್ತೆ ಪಾಸ್ ಆಗ್ತದೆ. ಸೊ ಪಾಸ್ ಆದಾಗ ಏನಾಗ್ತದೆ ಬೇರೆ ಬೇರೆ ರೂಪದಲ್ಲಿ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಥರ್ಮಲ್ ಹೀಟ್ ಎನರ್ಜಿನೇ ಶಾಖದ ರೂಪದಲ್ಲಿ ಹೋಗಬಹುದು ಅಥವಾ ಮತ್ತೊಂದು ರೂಪದಲ್ಲಿ ಹೋಗಬಹುದು. ಆದರೆ ಈ ಎನರ್ಜಿ ಫ್ಲೋ ಆಗುವಾಗ ಟ್ರ್ಯಾಪ್ ಆಗುವಾಗ ಅಥವಾ ಟ್ರಾನ್ಸ್ಫರ್ ಆಗುವಾಗ ಏನಾಗ್ತದೆ, ಸೊ ಇಟ್ ಈಸ್ ನಾಟ್ ರಿವರ್ಸಿಬಲ್. ಸೊ ಇಟ್ ಈಸ್ ಇರ್ರಿವರ್ಸಿಬಲ್. ಯಾವಾಗಲೂ ಕೂಡ ಮತ್ತೆ ಬ್ಯಾಕ್ವರ್ಡ್ ಡೈರೆಕ್ಷನ್ಗೆ ಬರೋದಿಲ್ಲ ಎನರ್ಜಿ. ಓಕೆ, ಸೊ ಇದು ಒಂದು ಆಬ್ಜೆಕ್ಟ್ ಇಂದ ಮತ್ತೊಂದು ಆಬ್ಜೆಕ್ಟ್ ಟ್ರಾನ್ಸ್ಫರ್ ಆದಾಗ ಏನಾಗ್ತದೆ ಆ ಮಾಸ್ ಅಲ್ಲಿ ಏನಾಗ್ತದೆ ಅದು ಸೆಟ್ಲ್ ಆಗ್ತದೆ, ಸೊ ಮೂವ್ ಆಗ್ತದೆ. ಆದ್ರೆ ಇಟ್ ಈಸ್ ಇರಿವರ್ಸಿಬಲ್, ಮತ್ತೆ ಹಿಂದಕ್ಕೆ ಬ್ಯಾಕ್ವರ್ಡ್ ಬರೋದಿಲ್ಲ. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ದಿ ಸೆಕೆಂಡ್ ಲಾ ಆಫ್ thermodynamics. Now, so energy, that is in a different ecosystem, all kind of ecosystem consists of
different trophic levels. So energy always, that is the PAR or radiant energy from the environment, so always received by or utilized by producers. ಯಾವಾಗಲೂ ಕೂಡ ಎನರ್ಜಿಯನ್ನ ಯಾವುದೇ ನೀವು ಇಕೋಸಿಸ್ಟಮ್ ಅನ್ನು ತಗೊಂಡಾಗ ಅದನ್ನ ಕ್ಯಾಪ್ಚರ್ ಮಾಡುವಂತವ್ರು ಯಾರು? ಪ್ರೊಡ್ಯೂಸರ್ಸ್. ಸೊ ಐದರ್ ಇನ್ ಅಕ್ವಾಟಿಕ್ ಆರ್ ಇನ್ ಟೆರೆಸ್ಟ್ರಿಯಲ್, ಯಾವುದೇ ಟೈಪ್ ಅಲ್ಲಿ ಆಗಿರಲಿ, ನೀರಿನ ಇಕೋಸಿಸ್ಟಮ್ ಆದ್ರೂ ತಗೊಳ್ಳಿ ಅಥವಾ ಲ್ಯಾಂಡ್ ಇಕೋಸಿಸ್ಟಮ್ ತಗೊಂಡ್ರೂ ಕೂಡ ನೀವಲ್ಲಿ ಪ್ರೊಡ್ಯೂಸರ್ಸ್ ಮೊದಲು ಏನ್ ಮಾಡ್ತಾರೆ? ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. Producers captured that radiant energy PAR, then converted into chemical energy during photosynthesis. ತನ್ನ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಏನ್ ಮಾಡುತ್ತೆ? ಅದು ಆ ಕೆಮಿಕಲ್ ರಾಸಾಯನಿಕ ಶಕ್ತಿಯಾಗಿ ಏನ್ ಮಾಡುತ್ತೆ? ಅದನ್ನ ಪರಿವರ್ತನೆ ಮಾಡ್ಕೊಳ್ತದೆ. That energy then or later trapped into different trophic levels. ಅಲ್ಲಿಂದ ಏನಾಗ್ತದೆ? ಡಿಫರೆಂಟ್ ಟ್ರೋಫಿಕ್ ಲೆವೆಲ್ಸ್ ಏನಾಗ್ತದೆ? ಅದು ಟ್ರ್ಯಾಪ್ ಆಗ್ತಾ ಹೋಗುತ್ತೆ. ಇದನ್ನೇ ನಾವೇನಂತ ಕರಿತೇವೆ? ಫ್ಲೋ ಆಫ್ ಎನರ್ಜಿ. ಸೊ ಫಸ್ಟ್ ಎನರ್ಜಿ, ರೇಡಿಯಂಟ್ ಎನರ್ಜಿ ಕ್ಯಾಪ್ಚರ್ಡ್ ಬೈ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ ನಥಿಂಗ್ ಬಟ್ ಪ್ಲಾಂಟ್ಸ್. ದೆನ್ from plants converted radiant energy into chemical energy during photosynthesis. Now the plants producers flow energy into different trophic levels of an ecosystem. Look at this diagram. So plants too, that is producers too, consumers. Next trophic level, this is first trophic level, consumers. Here these consumers nothing but primary consumers. Primary consumers are herbivores. Avu yaru? Herbivores. Because they feed plants or they depend upon plants for food. ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿರ್ತಕ್ಕಂಥವ್ರು ಆ ಇಕೋಸಿಸ್ಟಮ್ ಅಲ್ಲಿ. ಹಾಗಾಗಿ ಅವ್ರು ಯಾರವರು? ಸಸ್ಯಗಳನ್ನ ತಿನ್ನುವಂತಹ ಗ್ರೂಪ್ ಏನಿದೆ, ಕನ್ಸ್ಯೂಮರ್ಸ್, ಹರ್ಬಿವೋರಸ್. ದಟ್ ದಿ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್, ದಟ್ ಇಸ್ ಸೆಕೆಂಡರಿ ಕನ್ಸ್ಯೂಮರ್ಸ್. ಸೆಕೆಂಡರಿ ಕನ್ಸ್ಯೂಮರ್ಸ್. ಸೊ ಸೆಕೆಂಡರಿ ಕನ್ಸ್ಯೂಮರ್ಸ್ ದೇ ಫೀಡ್ ಪ್ರೈಮರಿ ಕನ್ಸ್ಯೂಮರ್ಸ್. ಇವರು ಏನು ಹರ್ಬಿವೋರಸ್ ಇದ್ದಾರೆ ಆ ಪ್ರಾಣಿಗಳನ್ನ ತಿನ್ನುವಂಥವ್ರು. ಓಕೆ, ಸೊ ದೆನ್ ಈ ಲಾಸ್ಟ್ ಟ್ರೋಫಿಕ್ ಲೆವೆಲ್, ದಟ್ ಈಸ್ ದಿ ಟರ್ಷಿಯರಿ ಕನ್ಸ್ಯೂಮರ್. ಇವ್ರು ಯಾರು? ಟರ್ಷಿಯರಿ ಕನ್ಸ್ಯೂಮರ್. ಟರ್ಷಿಯರಿ ಕನ್ಸ್ಯೂಮರ್ಸ್ ಆಕ್ಯುಪೈಡ್ ಅಟ್ ದಿ ಟಾಪ್ ಲೆವೆಲ್ ಆಫ್ ಅನ್ ಎಕೋಸಿಸ್ಟಮ್. ಮೇಲೆ ಇರ್ತಕ್ಕಂಥ ಲೆವೆಲ್ ಅನ್ನು ಆಕ್ಯುಪೈ ಮಾಡ್ಕೊಳ್ತಾರೆ. ದೇ ಈಟ್, ದೇ ಫೀಡ್ ಸೆಕೆಂಡರಿ ಕನ್ಸ್ಯೂಮರ್ಸ್. Like that, these are different trophic levels in an ecosystem. Now, energy flow from producers to primary consumer, secondary consumer, tertiary consumer. So, hೀಗೇನಾಗುತ್ತೆ? ಟ್ರ್ಯಾಪ್ ಆಗ್ತಾ ಹೋಗ್ತದೆ. That is in always in upright direction. ಯಾವಾಗಲೂ ಎನರ್ಜಿ ಹೀಗೆ ಅಪ್ರೈಟ್ ಡೈರೆಕ್ಷನ್ಗೆ ಹೋಗ್ತದೆ, ರಿವರ್ಸಿಬಲ್ ಆಗಿ ಬರೋದಿಲ್ಲ. Okay, so energy flow is always in upright direction. Now, so in a terrestrial aquatic system, terrestrial aquatic, that is land ecosystem, then aquatic ecosystem. Here in land ecosystem, producers are plants. Then in aquatic ecosystem, producers are also plants. Here land ecosystem, producers are plants like ಯಾವ್ಯಾವ ಸಸ್ಯವರ್ಗ ಬರುತ್ತೆ? ಹಾಗಾದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಇಕೋಸಿಸ್ಟಮ್ ಅಲ್ಲಿ ಅಂದಾಗ, ಸೊ ಹರ್ಬ್ಸ್, shrubs, trees, ಎಕ್ಸೆಟ್ರಾ. ನಾವು ಯಾವ್ಯಾವ ಸಸ್ಯವರ್ಗ ನೋಡ್ಬೋದು? ಗಿಡ, ಪೊದೆ, ಮರಗಳನ್ನ ನಾವು ನೋಡ್ತೇವೆ. ಇವರೆಲ್ಲರೂ ಕೂಡ
ಪ್ರೊಡ್ಯೂಸರ್ಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ. ಕಮಿಂಗ್ ಟು ದ ಅಕ್ವಾಟಿಕ್ ಟೈಪ್ ಅಲ್ಲಿ ಅಲ್ಲಿ ಕೂಡ ಪ್ಲಾಂಟ್ಸ್ ಪ್ರೊಡ್ಯೂಸರ್ಸ್. ಯಾವ ಪ್ಲಾಂಟ್ಸ್ ಅನ್ನ ನೋಡ್ತೀವಿ ನಾವಿಲ್ಲಿ? ಫೈಟೋ ಪ್ಲಾಂಟಾನ್ಸ್ ಲೈಕ್ ಆಲ್ಗೆ, ಸಬ್ಮರ್ಜ್ಡ್ ಪ್ಲಾಂಟ್ಸ್ ಮುಳುಗಿರ್ತಕ್ಕಂತಹ ಸಸ್ಯಗಳು, ಹಾಗೆ ಫ್ಲೋಟಿಂಗ್ ಪ್ಲಾಂಟ್ಸ್ ತೇಲುವಂತಹ ಸಸ್ಯಗಳು. ಸೊ ದೀಸ್ ಆರ್ ಆಲ್ ಪ್ರೊಡ್ಯೂಸರ್ಸ್ ಇನ್ ದಿ ಅಕ್ವಾಟಿಕ್ ಇಕೋಸಿಸ್ಟಮ್. ನೀರಿನಲ್ಲಿರ್ತಕ್ಕಂಥ ಇಕೋಸಿಸ್ಟಮ್ ಅಲ್ಲಿ ಪ್ರೊಡ್ಯೂಸರ್ಸ್ ಯಾವ ಟೈಪ್ ಸಸ್ಯಗಳು ಅಂದಾಗ ನಾವು ಇವುಗಳನ್ನ ಉದಾಹರಣೆಯಾಗಿ ನಾವು ಕೊಡ್ತಾ ಹೋಗ್ತೇವೆ. ನಾವು ಲ್ಯಾಂಡ್ ಇಕೋಸಿಸ್ಟಮ್ ಪ್ರೊಡ್ಯೂಸರ್ಸ್ ರಿಲೀಸ್ or transferred energy to the next trophic level. ಈ ಪ್ರೊಡ್ಯೂಸರ್ ಆದ್ಮೇಲೆ ಯಾರು ಬರ್ತಾರೆ ಹಾಗಾದ್ರೆ ಟೆರೆಸ್ಟ್ರಿಯಲ್ ಅಲ್ಲಿ? ನಾವು ದಿ ಕನ್ಸ್ಯೂಮರ್, ಪ್ರೈಮರಿ ಕನ್ಸ್ಯೂಮರ್ಸ್ ಇವರು ಆಕ್ಯುಪೈ ಮಾಡ್ಕೊಳ್ತಾರೆ. ಸೊ ಪ್ರೈಮರಿ ಕನ್ಸ್ಯೂಮರ್ ಇಂದ ಸೆಕೆಂಡರಿ ಕನ್ಸ್ಯೂಮರ್. ಸೊ ಸೆಕೆಂಡರಿ ಇಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತದೆ? ಟರ್ಷಿಯರಿ ಕನ್ಸ್ಯೂಮರ್, ಲೈಕ್ ದಟ್. So these are different trophic levels in any kind of ecosystem. ಹಾಗಾದ್ರೆ ಎಕ್ಸಾಂಪಲ್ಸ್ ಅನ್ನ ನಾವು ಹಾಗೆ ಕೊಡ್ತಾ ಹೋಗೋಣ. ಲ್ಯಾಂಡ್ ಅಲ್ಲಿ ನಾವು ತೆಗೆದುಕೊಂಡಾಗ ಈ ಪ್ರೊಡ್ಯೂಸರ್ಸ್ ಪ್ಲಾಂಟ್ಸ್ ಆಗ್ತಾರೆ. ಹರ್ಬ್ಸ್ ಇರ್ಬೋದು, ಶ್ರಬ್ಸ್ ಇರ್ಬೋದು, ಆರ್ ಟ್ರೀಸ್. ಓಕೆ, ದೆನ್ ದಿ ಕನ್ಸ್ಯೂಮರ್, ಪ್ರೈಮರಿ ಕನ್ಸ್ಯೂಮರ್ಸ್ ಯಾರು? ಹರ್ಬಿವೋರಸ್. ಅವ್ರು ಯಾರಾಗ್ತಾರೆ? ಹರ್ಬಿವೋರಸ್. ಯಾಕೆ ನಾವು ಹರ್ಬಿವೋರಸ್ ಅಂತ ಕರಿತೇವೆ? ದೇ ಆಲ್ವೇಸ್ ಫೀಡ್ ಪ್ಲಾಂಟ್ಸ್. ಸಸ್ಯಗಳನ್ನ ತಿನ್ನುವಂತಹ ವರ್ಗ ಅದು. ಹಾಗಾದ್ರೆ ಯಾವುದನ್ನ ಕೊಡೋಣ ನಾವು ಪ್ರೈಮರಿ ಕನ್ಸ್ಯೂಮರ್ಸ್ ಇಲ್ಲಿ ಹರ್ಬಿವೋರಸ್ಗೆ? ನಾವು ರ್ಯಾಬಿಟ್ ಕೊಡ್ಬೋದು, ಕೌ, ಬಫೆಲೋ, ದೆನ್ ಡೀರ್, ಜಿಂಕೆ, ಹೌದಲ್ವಾ? ಸೊ ಇಷ್ಟನ್ನು ನಾವು ಇಲ್ಲಿ ಕೊಡ್ಬೋದು. ಕೌ ಇರ್ಬೋದು, ಕ್ಯಾಟಲ್ ಇರ್ಬೋದು, ಡೀರ್ ಇರ್ಬೋದು, ದೆನ್ ರ್ಯಾಬಿಟ್ ಇರಬಹುದು. ಸೊ ಇವೆಲ್ಲವೂ ಕೂಡ ಹರ್ಬಿವೋರಸ್. ಇವ್ರೇನ್ ಮಾಡ್ತಾರೆ? ಪ್ರೈಮರಿ ಕನ್ಸ್ಯೂಮರ್ ಆಗ್ತಾರೆ. ಅವ್ರು ಯಾವಾಗ್ಲೂ ಕೂಡ ಪ್ರೊಡ್ಯೂಸರ್ಸ್ ಅನ್ನ ನಂಬ್ಕೊಂಡಿರೋರು, ಪ್ಲಾಂಟ್ಸ್ ಅನ್ನ ನಂಬ್ಕೊಂಡಿರುವಂತವ್ರು. ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಯಾರು? ಸೆಕೆಂಡರಿ ಕನ್ಸ್ಯೂಮರ್ಸ್. ಅವರು ಹರ್ಬಿವೋರಸ್ ಅನ್ನ ತಿನ್ನುವಂತವ್ರು. ಸೊ ಯಾರಿರ್ಬೋದು? ಸೊ ಜಸ್ಟ್ ಫಾರ್ ಇಮ್ಯಾಜಿನ್, your kind of imagine, that is examples for secondary consumers. Like ಇವರು ತಿನ್ನೋರು ಯಾರು ಬರ್ತಾರೆ? wolf ಇರ್ಬೋದು, ಓಕೆ, ಟೈಗರ್ ಇರ್ಬೋದು. ಸೊ ಇವು ಈ ಪ್ರಾಣಿಗಳನ್ನ ತಿನ್ನುತ್ತೆ. ಏನಿದೆ? ಈ ಪ್ರಾಣಿಗಳನ್ನ ತಿನ್ನುತ್ತೆ. ದೆನ್ ಇವ್ರನ್ನ ತಿನ್ನೋರು ಯಾರಿದ್ದಾರೆ? ಲಯನ್. ಓಕೆ, ಸೊ ಸಮ್ಟೈಮ್ ಮ್ಯಾನ್ ಅಂತಾನು ಕೊಡಬಹುದು. ಶೀಪ್ ಇವನ್ನೆಲ್ಲ ಆಹಾರವಾಗಿ ತೆಗೆದುಕೊಳ್ಳೋದ್ರಿಂದ ಈ ಲೆವೆಲ್ಗೆ ಬರುವಂಥದ್ದು. ಸೊ ದೀಸ್ ಆರ್ ಡಿಫ್ರೆಂಟ್ ಟ್ರೋಫಿಕ್ ಲೆವೆಲ್ಸ್ ಅಂತ ಕರಿತೇವೆ. ನಾವು ಹರ್ಬಿವೋರಸ್ ಅಂದ್ರೆ ಸಸ್ಯಗಳನ್ನೇ ತಿನ್ನುವಂತವರು ಪ್ರೈಮರಿ ಕನ್ಸ್ಯೂಮರ್ಸ್. ದೆನ್ ಸೆಕೆಂಡರಿ ಅಂಡ್ ಟರ್ಷರಿ ಕನ್ಸ್ಯೂಮರ್ಸ್ ಆರ್ ಆಲ್ಸೋ ಕಾಲ್ಡ್ ಕಾರ್ನಿವೋರಸ್. ಅವ್ರನ್ನೇನಂತ ಕರೆಯೋಣ ನಾವು? ಕಾರ್ನಿವೋರಸ್, ಮಾಂಸಾಹಾರಿಗಳು ಅಲ್ವಾ? ಆ ಗ್ರೂಪಿನ ಪ್ರಾಣಿಗಳನ್ನ ತಿನ್ನುವಂತವರು ಮಾಂಸಾಹಾರಿಗಳು, ಕಾರ್ನಿವೋರಸ್ ಅಂತ ಕರಿತೇವೆ. ಇವರು ಪ್ರೈಮರಿ ಕನ್ಸ್ಯೂಮರ್ ಅಲ್ಲಿ ಬರುವಂತವರು ಹರ್ಬಿವೋರಸ್. ದೆನ್ ಇನ್ ದಿಸ್ ಸೈಡ್ ಅಕ್ವಾಟಿಕ್ ಅಲ್ಲಿ ನಾವು ತಗೊಳ್ತಾ ಹೋಗೋಣ. ಅಲ್ಲಿ ಯಾರು? ಫೈಟೋ ಪ್ಲಾಂಟಾನ್ ಏನಿದೆ ಪ್ರೊಡ್ಯೂಸರ್ಸ್ ಅಂತ ಕರಿತೇವೆ. ದೆನ್ ಅಕ್ವಾಟಿಕ್ ಇಕೋಸಿಸ್ಟಮ್ ಅಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಯಾರು ಬರ್ತಾರೆ? ಕ್ರಾಬ್ಸ್, ಕ್ರಸ್ಟೇಷಿಯನ್ಸ್ ಅಂತ ಕರಿತೀವಿ. ಸ್ಮಾಲ್ ಫಿಶರ್ಸ್, ಸ್ನೇಲ್ಸ್, ಎಕ್ಸೆಟ್ರಾ. ಇವೆಲ್ಲ ಅಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಪಾಚಿಯನ್ನ, ಹುಲ್ಲನ್ನ ತಿಂದುಬಿಟ್ಟು ಬದುಕುವಂಥವು. ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಎಲ್ಲಿ? ನೀರಿನ ಒಂದು ಇಕೋಸಿಸ್ಟಮ್ ಅಲ್ಲಿ. ಇವ್ರು ನಾವೇನಂತ ಕರಿತೇವೆ? ಹರ್ಬಿವೋರಸ್ ಅಲ್ಲಿ. ಹರ್ಬಿವೋರಸ್, ಸ್ಮಾಲ್ ಫಿಶರ್ಸ್, ಕ್ರಾಬ್ಸ್, crustaceans, snakes, all they depend for plants as food. ಆಹಾರಕ್ಕಾಗಿ ಆ ಪ್ಲಾಂಟ್ಸ್ ಅನ್ನ ಅವಲಂಬಿಸಿರ್ತಕ್ಕಂಥದ್ದು. ಸೊ ಪ್ರೈಮರಿ ಕನ್ಸ್ಯೂಮರ್ಸ್. ದೆನ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಇನ್ ಅಕ್ವಾಟಿಕ್ ಇಕೋಸಿಸ್ಟಮ್, ಲಾರ್ಜ್ ಫಿಶಸ್, ದೆನ್ ಬರ್ಡ್ಸ್, ಓಕೆ, ದೆನ್ ಶಾರ್ಕ್, ಎಕ್ಸೆಟ್ರಾ.
ಮೀನುಗಳಿರಬಹುದು, ಶಾರ್ಕ್ ಇರಬಹುದು ಅಥವಾ ಬರ್ಡ್ಸ್ ಇರಬಹುದು. ಇವರು ಏನಾಗ್ತಾರೆ? ದಟ್ ಈಸ್ ಸೆಕೆಂಡರಿ ಕನ್ಸ್ಯೂಮರ್, ನಥಿಂಗ್ ಬಟ್ ಕಾರ್ನಿವೋರಸ್. ಹೈ ಲೆವೆಲ್ಗೆ ತಗೊಂಡಾಗ ಇವ್ರನ್ನೆಲ್ಲ ಯಾರು ತಿನ್ನಬಹುದು ಅಂದಾಗ ದಟ್ ಈಸ್ ಈಗಲ್ ಇರಬಹುದು, ಹಾಕ್ ಗಿಡುಗ ಇರಬಹುದು. ಹೌದಾ? ಈ ರೀತಿ ಪ್ರಾಣಿಗಳು ಅವುಗಳ ನೀರಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಅವಲಂಬಿಸಿರ್ತಕ್ಕಂಥದ್ದು. ಸೊ ದೀಸ್ ದೇ ಆಕ್ಯುಪೈಡ್ third trophic level, that is tertiary consumers. Okay, so these are different levels in the ecosystem. So producers always occupied at the lower level, that is first trophic levels. So here energy trapped from lower trophic level to higher trophic level, that is always in upright direction. Okay, and now so what is food chain and what is food web? ಈಗ ಎರಡು ಟರ್ಮ್ ಅನ್ನು ನಾವು ನೋಡ್ಕೊಳ್ಳೋಣ, ಫುಡ್ ಚೈನ್ ಅಂಡ್ ಫುಡ್ ವೆಬ್. So food chain, it is a link of food web starting from producers and ends with consumers. That is called food chain. ಏನು ಫುಡ್ ಚೈನ್ ಅಂದ್ರೆ? ಆಹಾರದ ಸರಪಳಿ ಅಂದರೆ ಏನು ಅಂದಾಗ ಇಟ್ ಈಸ್ ಎ ಲಿಂಕ್, ಒಂದು ಕನೆಕ್ಷನ್. ಅದು ಎಲ್ಲಿ? ಫುಡ್ ವೆಬ್ ಅಲ್ಲಿ ನೋಡುವಂತ ಕನೆಕ್ಷನ್. ಅದು ಹೇಗೆ ಸ್ಟಾರ್ಟ್ ಆಗ್ತದೆ ಈ ಕನೆಕ್ಷನ್? ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಪ್ರೊಡ್ಯೂಸರ್ಸ್, ಪ್ಲಾಂಟ್ಸ್ ಇಂದ ಸ್ಟಾರ್ಟ್ ಆಗ್ತದೆ. ಪ್ರೊಡ್ಯೂಸರ್ಸ್ ನಥಿಂಗ್ ಬಟ್ ಪ್ಲಾಂಟ್ಸ್. ಓಕೆ, ಎಲ್ಲಿಗಾಗುತ್ತಾ ಕನೆಕ್ಷನ್? ಎಲ್ಲಿಗೆ ಎಂಡ್ ಆಗ್ತದೆ? ಸೊ ದಟ್ ಎಂಡ್ಸ್ ವಿತ್ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ಗೆ ಕೊನೆ ಆಗ್ತದೆ. ಈ ಸರಪಳಿಯನ್ನ, ಈ ಲಿಂಕ್ ಅನ್ನ ನಾವೇನಂತ ಕರಿತೇವೆ? ಫುಡ್ ಚೈನ್ ಅಂತ ಕರಿತೇವೆ. ನಾವು ವಾಟ್ ಈಸ್ ಮೆಂಟ್ ಬೈ ಫುಡ್ ವೆಬ್? ಹಾಗಾದ್ರೆ ಫುಡ್ ವೆಬ್ ಅಂದ್ರೆ ಏನು? ಸೊ ದಟ್ ಈಸ್ ಫುಡ್ ವೆಬ್ ನಥಿಂಗ್ ಬಟ್ connecting link of food chain in different organisms at different levels. That is called food web. ಫುಡ್ ವೆಬ್ ಅಂದ್ರೆ ನಾವೇನಂತ ಕರೆಯೋಣ? ಇಂಟರ್ಕನೆಕ್ಟಿಂಗ್ ಲಿಂಕ್ ಆರ್ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ different levels of different organisms in food chain. Okay, so interconnection link, connective link or connection link of food chain in different organisms at different levels. That is what we will call the food web. ಅದನ್ನು ನಾವೇನಂತ ಕರಿತೇವೆ? ಫುಡ್ ವೆಬ್ ಅಂತ ಕರಿತೇವೆ. Now ಫುಡ್ ಚೈನ್, ಟೈಪ್ಸ್ ಆಫ್ ಫುಡ್ ಚೈನ್. ಹಾಗಾದ್ರೆ ಫುಡ್ ಚೈನ್ ಅಲ್ಲಿ ಎಷ್ಟು ವಿಧಗಳಿದಾವೆ ನೋಡೋಣ. ಫುಡ್ ಚೈನ್. So there are two types of food chain. Namely, first one is called as DFC and second one is called as GFC. So what is meant by DFC? Detritus food chain. Then GFC means grazing food chain. Okay, ಈಗ ಫುಡ್ ಚೈನ್ ಏನಿದೆ, ದಟ್ ಈಸ್ ಎ ಲಿಂಕ್ ಆಫ್ ಫುಡ್ ಚೈನ್. ಓಕೆ, ಸೊ ದಿ ಕನೆಕ್ಟಿಂಗ್ ಲಿಂಕ್ ಇನ್ ಎ ಫುಡ್ ವೆಬ್. ನಾವು ನೋಡಿದ್ದು ಸ್ಟಾರ್ಟಿಂಗ್ ಫ್ರಮ್ ಪ್ರೊಡ್ಯೂಸರ್ ಅಂಡ್ ಎಂಡ್ಸ್ ವಿತ್ ಕನ್ಸ್ಯೂಮರ್ಸ್, ದಟ್ ಈಸ್ ಫುಡ್ ಚೈನ್.
ಈ ಫುಡ್ ಚೈನ್ ಅಲ್ಲಿ ಎಷ್ಟು ತರಹ ಇದೆ, ಎಷ್ಟು ವಿಧಗಳಿದ್ದಾವೆ? 2 ವಿಧಗಳಿದ್ದಾವೆ. ಒಂದನ್ನ ನಾವು DFC ಅಂತ ಕರೀತೇವೆ, ದಟ್ ಮೀನ್ಸ್ ಡಿಟ್ರಾಯ್ಟಸ್ ಫುಡ್ ಚೈನ್. ಓಕೆ, GFC ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರೀತೇವೆ. ಕಮಿಂಗ್ ಟು ದಿ ಫಸ್ಟ್ ಒನ್, DFC ಡಿಟ್ರಾಯ್ಟಸ್ ಫುಡ್ ಚೈನ್, DFC. So DFC starts with detritus. ಯಾವುದರಿಂದ ಈ ಚೈನ್ ಸರಪಳಿ ಪ್ರಾರಂಭವಾಗ್ತದೆ? ಡಿಟ್ರೈಟಸ್. So detritus nothing but dead and decaying organic matter. So in the previous class we studied that decomposition process or component. In the decomposition component or factor, that is the what kind of matter is decomposed by decomposers, algae and bacteria. Fungi and bacteria. That matter is also called as detritus. ಆ ಕೊಳೆತ ಆರ್ಗ್ಯಾನಿಕ್ ಒಂದು ಮ್ಯಾಟ್ರಿಕ್ಸ್ ಏನಿದೆ, ವಸ್ತು ಏನಿದೆ, ಇದು ಡಿಕಾಂಪೋಸಿಷನ್ ಆಗಬೇಕು, ಸರಳೀಕರಣ ಆಗಬೇಕು, ಹೌದಲ್ವಾ? ಇದನ್ನು ನಾವು ಏನಂತ ಕರಿತೇವೆ ಮತ್ತೊಂದು ಅರ್ಥದಲ್ಲಿ ಅಂದಾಗ? ಡಿಟ್ರೈಟಸ್ ಅಂತ ಕರಿತೇವೆ. ಈಗ DFC ನಲ್ಲಿ ಸ್ಟಾರ್ಟ್ ಆಗ್ತಕ್ಕ ಈ ಒಂದು ಸರಪಳಿ ಸ್ಟಾರ್ಟ್ ಆಗುವುದು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಪ್ರಾರಂಭ ಆಗ್ತದೆ? ಆ ಡಿಟ್ರೈಟಸ್ ಇಂದ ಪ್ರಾರಂಭವಾಗ್ತದೆ. ನಾವು detritus, that is dead and decaying organic matter. This detritus decomposed by decomposers like bacteria and fungi. They decompose organic matter into simple inorganic matter or molecules. ಈ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ಏನ್ ಮಾಡುತ್ತೆ? DFC ಚೈನ್ ಅಲ್ಲಿ, ಡಿಟ್ರೈಟಸ್ ಫುಡ್ ಚೈನ್ ಅಲ್ಲಿ ಇರ್ತಕ್ಕಂಥ ಮ್ಯಾಟ್ರಲ್ ಇರ್ತಕ್ಕಂತಹ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಅನ್ನ ಸರಳೀಕರಣಗೊಳಿಸುತ್ತೆ. ಈ ರೀತಿ ಸರಳೀಕರಣಗೊಳಿಸುವಾಗ ಏನಾಗ್ತದೆ ಅಲ್ಲಿ? ಆ ಡಿಕಾಂಪೋಸಿಷನ್ ಟೈಮಲ್ಲಿ ಏನಾಗ್ತದೆ? Some enzymes of bacteria and fungi, they help to decompose those in organic matter. ಈ ಬ್ಯಾಕ್ಟೀರಿಯಾ ಫಂಗೈದಲ್ಲಿರ್ತಕ್ಕಂಥ ಕೆಲವು ಎನ್ಸೈಮ್ಸ್ ಏನಿದೆ, ಕಿಣ್ವಗಳು, ಇವೇನ್ ಮಾಡ್ತದೆ? ಸಹಾಯ ಮಾಡುತ್ತಂತೆ ಆ ಡಿಕಾಂಪೋಸ್ ಮಾಡಲಿಕ್ಕೆ. ಆ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಅನ್ನ ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗಿ ಮಾಡಬೇಕಾದ್ರೆ ಬ್ಯಾಕ್ಟೀರಿಯಾ ಫಂಗೈನಲ್ಲಿ ಯಾವ ಆಕ್ಟಿವಿಟಿಯನ್ನ ನೋಡ್ತೀವಿ? ಎನ್ಸೈಮ್ಯಾಟಿಕ್ ಆಕ್ಟಿವಿಟಿ. ಎನ್ಸೈಮ್ಸ್ ಇಂದ ಏನಾಗುತ್ತಾ ಕ್ರಿಯೆ ನಡೆಯುತ್ತೆ. ನಾವು ದಟ್ಸ್ ವಾಟ್ ಬ್ಯಾಕ್ಟೀರಿಯಾ ಮತ್ತೆ ಫಂಗೈಯನ್ನ ನಾವು ಇನ್ನೊಂದು ಅರ್ಥದಲ್ಲಿ ಏನಂತ ಕರಿಬಹುದು ಅಂದಾಗ ಸ್ಯಾಪ್ರೋಟ್ರೋಫ್ಸ್. ಏನಂತ ಕರಿತೀವಿ? ಸ್ಯಾಪ್ರೋಟ್ರೋಫ್ಸ್ ಅಂತ ಕರಿತೇವೆ. ಸೊ ಸ್ಯಾಪ್ರೋ, ದಟ್ ಈಸ್ ಡೆಡ್ ಅಂಡ್ ಡಿಕೇಯಿಂಗ್. ಓಕೆ, ಟ್ರೋಫ್ಸ್ ಡಿಪೆಂಡೆಂಟ್. ಈ ಗ್ರೂಪ್ ಇದೆ, ಇವು ಯಾವಾಗಲೂ ಕೂಡ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ದೇ ಡಿಪೆಂಡ್ ಅಪಾನ್ ದಿ ಡೆಡ್ ಆರ್ ಡಿಕೇಯಿಂಗ್ ಮ್ಯಾಟರ್. ಆ ಕೊಳೆತ ಸಸ್ಯ ಪ್ರಾಣಿಗಳು ವಸ್ತು ಏನಿದೆ ಅವುಗಳ ಮೇಲೆ ಬೆಳೆಯುವಂಥವು. ಹಾಗಾಗಿ ನಾವಿಗೆ ಇನ್ನೂ ಒಂದು ಹೆಸರಿನಿಂದ ಕರಿತೇವೆ, ಸ್ಯಾಪ್ರೋಟ್ರೋಫ್ಸ್ ಅಂತ ಕರಿತೇವೆ. ಸ್ಯಾಪ್ರೋ ಕೊಳೆತ, ಓಕೆ, ಟ್ರೋಫ್ ಡಿಪೆಂಡೆಂಟ್. ಸೊ ಇವೆರಡನ್ನ ನಾವೇನಂತ ಕರಿತೇವೆ? ಸ್ಯಾಪ್ರೋಟ್ರೋಫ್ಸ್ ಅಂತ ಕರಿತೇವೆ. ನಾವು ಡಿಟ್ರೈಟಸ್ ಫುಡ್ ಚೈನ್ starts from or starting with detritus. Then detritus decomposed by fungi and bacteria with their enzymatic action. So enzymes, they involved in that process, that is breakdown mechanism. Okay. Now, what is the second type of food chain? That is GFC. ಅದನ್ನೇನಂತ ಕರೆಯೋಣ ನಾವು? GFC. So that is grazing food chain. Grazing ಅಂದ್ರೆ ಸಾವರ್ಕೊಳ್ಳೋದು, ಒಂದರಿಂದ ಒಂದು ತಿನ್ನುವಂಥದ್ದು ಕ್ರಮ. ಆ ಮೆಥಡ್ ಅನ್ನ ಗ್ರೇಸಿಂಗ್ ಅಂತ ಕರಿತೇವೆ. ಓಕೆ, ಗ್ರೇಸಿಂಗ್ ಫುಡ್ ಚೈನ್, ಶಾರ್ಟ್ಲಿ ಟರ್ಮ್ಡ್
GFC. Here, GFC, the energy flow starts from producers. ಇಲ್ಲೇನಾಗ್ತದೆ, ಪ್ರೊಡ್ಯೂಸರ್ಸ್ ಇಂದ ಸ್ಟಾರ್ಟ್ ಆಗ್ತದೆ, ಎನರ್ಜಿ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರೊಡ್ಯೂಸರ್ಸ್ ಇಂದ ಎಲ್ಲಿಗೆ ಹೋಗ್ತದೆ ಇದು? ನೆಕ್ಸ್ಟ್ ಕನ್ಸ್ಯೂಮರ್ಸ್. ಓಕೆ, ಕನ್ಸ್ಯೂಮರ್ಸ್ ಯಾರು? ಪ್ರೈಮರಿ ಕನ್ಸ್ಯೂಮರ್. Then transfer to secondary consumer. Then transfer to tertiary consumers, like that. So energy ಈ ರೀತಿ ಫ್ಲೋ ಆಗ್ತಾ ಹೋಗ್ತದೆ. ಎಲ್ಲಿ? grazing food chain. So the example for grazing food chain, aquatic ecosystem. ನಾವು ಯಾವುದನ್ನ ಕೊಡಬಹುದು? aquatic ecosystem, one of the example for grazing food chain, and also terrestrial ecosystem. ಅದು ಕೂಡ ಗ್ರೇಸಿಂಗ್ ಅಂತಾನೆ ನಾವು ಕರಿತೇವೆ. ಗ್ರೇಸಿಂಗ್ ಮೀನ್ಸ್ ಒಂದು ಟ್ರೋಫಿಕ್ ಲೆವೆಲ್ ಇಂದ ಮತ್ತೊಂದು ಟ್ರೋಫಿಕ್ ಲೆವೆಲ್ಗೆ ಏನಾಗ್ತದೆ, ಎನರ್ಜಿ ಫ್ಲೋ ಆಗ್ತಾ ಹೋಗ್ತದೆ. ಆ ಫುಡ್ ಚೈನ್ ಏನಾಗ್ತದೆ, ಆ ರೀತಿ ಲಿಂಕ್ ಅನ್ನ ಕೊಡ್ತಾ ಹೋಗ್ತದೆ. ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್, ಕನ್ಸ್ಯೂಮರ್ ಇಂದ ಸೆಕೆಂಡರಿ, ಟರ್ಷಿಯರಿ, ಹೀಗೆ ಹೋಗುತ್ತೆ ಲಿಂಕ್. ಇದನ್ನ ನಾವು ಗ್ರೇಸಿಂಗ್ ಅಂತ ಕರಿತೇವೆ. ಗ್ರೇಸಿಂಗ್ ಫುಡ್ ಚೈನ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾನೆ? ಇಕೋಸಿಸ್ಟಮ್ ಕೊಟ್ಟಿದ್ದಾನೆ. ಯಾವುದು? ಅಕ್ವಾಟಿಕ್ ಇಕೋಸಿಸ್ಟಮ್, ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಗ್ರೇಸಿಂಗ್ ಟೈಪ್ ಆಫ್ ಫುಡ್ ಚೈನ್. So in some cases DFC links with GFC chain at different levels. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಈ ಡಿಟ್ರಾಯ್ಟಸ್ ಫುಡ್ ಚೈನ್ ಏನಿದೆ ಇದು ಪ್ರಾರಂಭ ಆಗೋದು ಎಲ್ಲಿಂದ? ಡಿಟ್ರೈಟಿಸ್ ಇಂದ. ಓಕೆ, ಆದ್ರೆ ಕೆಲವು ಸಂದರ್ಭದಲ್ಲಿ ಈ ಚೈನ್ ಏನಾಗ್ತದೆ, ಲಿಂಕ್ಡ್ ಟು GFC ಅಟ್ ಡಿಫರೆಂಟ್ ಲೆವೆಲ್ಸ್. ಈ GFC ಗ್ರೇಸಿಂಗ್ ಫುಡ್ ಚೈನ್ ಅಲ್ಲಿ ಕೆಲವು ಲೆವೆಲ್ಸ್ ಏನ್ ಮಾಡುತ್ತದು? ಲಿಂಕ್ ಕೊಡುತ್ತೆ, ಕನೆಕ್ಷನ್ ಅನ್ನ ಕೊಡ್ತದೆ. ಹೇಗೆ? ಫಾರ್ ಎಕ್ಸಾಂಪಲ್, ಹಾಗಾದ್ರೆ ನಾವು ಒಂದು ಎಕ್ಸಾಂಪಲ್ ನೋಡೋಣ. ಹೇಗೆ DFC ಲಿಂಕ್ಸ್ ನೋಡಿ ಯಾವ ರೀತಿ ಬೇರೆ ಬೇರೆ ಟ್ರೋಫಿಕ್ ಲೆವೆಲ್ಗೆ ಲಿಂಕ್ ಕೊಡುತ್ತೆ ಅಂದಾಗ, in DFC, detritus food chain, some kind of omnivorous organisms. What is meant by omnivorous? So omnivorous. So what is meant by omnivorous? They feed mud or soil, plastic, paper, cloth, etc. ಕೆಲವು ಆರ್ಗ್ಯಾನಿಸಮ್ಸ್ ಏನಿದೆ ಅವುಗಳನ್ನು ನಾವು ಆಮ್ನಿವೋರಸ್ ಅಂತ ಕರೀತೇವೆ. ಯಾಕೆ ಅಂದ್ರೆ ಅವುಗಳು ಏನನ್ನ ತಿನ್ನುತ್ತೆ? ಪೇಪರ್, ಪ್ಲಾಸ್ಟಿಕ್, ಸಾಯಿಲ್, ಕ್ಲಾತ್. ನೋಡಿ, ಈ ವಸ್ತುಗಳನ್ನ ಆಹಾರವಾಗಿ ತೆಗೆದುಕೊಳ್ಳುತ್ತೆ. ಪೇಪರ್ ಇರ್ಬೋದು, ಕ್ಲಾತ್ ಇರ್ಬೋದು, ಸಾಯಿಲ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು. ಇಂಥ ಟೈಪ್ ಏನಿದೆ ಆರ್ಗಾನಿಸಮ್ಸ್, ಅವುಗಳನ್ನ ನಾವು ಆಮ್ನಿವೋರಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಕಾಕ್ರೋಚ್. ನಿಮ್ಮ ಮನೆಯಲ್ಲ ನೋಡಿದ್ದೀರಾ, ಕಾಕ್ರೋಚ್ ಬುಕ್ಗಳಲ್ಲಿ ಇರ್ತದೆ, ಪೇಪರ್ ಅನ್ನ ತಿನ್ನತ್ತೆ ಅಲ್ವಾ? ಹಾಗೇನೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕ್ಲಾತ್, ಬಟ್ಟೆಯನ್ನ ಇದು ಮಾಡುತ್ತೆ. ಇದು ಆಮ್ನಿವೋರಸ್. ದೆನ್ ಅರ್ಥ್ವರ್ಮ್, ಸಾಯಿಲ್ ಅಲ್ಲಿ ಮಣ್ಣನ್ನೆಲ್ಲ ಕೂಡ ತಾನು ಆಹಾರವಾಗಿ ತಗೊಳ್ತಾ ಬ್ರೇಕ್ ಡೌನ್ ಮಾಡಿಕೊಡ್ತದೆ ಅಲ್ವಾ, ಸರಳೀಕರಣ ಮಾಡಿಕೊಡ್ತದೆ. ಹಾಗಾಗಿ ಅರ್ಥ್ವರ್ಮ್ ಅನ್ನ ನಾವು ಫಾರ್ಮರ್ ಫ್ರೆಂಡ್ ಅಂತ ಕರಿತೀವಿ, ರೈತನ ಮಿತ್ರ ಅಂತ ಕರಿತೇವೆ. ಸೊ ಇದು ಕೂಡ ಒಂದು ಆಮ್ನಿವೋರಸ್. ಯಾವುದು? ಕಾಕ್ರೋಚ್ ಅಂತ ಹೇಳ್ತೇವೆ. ಸೊ ಕಾಕ್ರೋಚ್ ಅಂಡ್ ಅರ್ಥ್ವರ್ಮ್ ಇವೆರಡೂ ಕೂಡ ಆಮ್ನಿವೋರಸ್ ಅಂತ ಕರಿತೀವಿ. ಈಗ ಈ ಡಿಟ್ರೈಟಸ್ ಅಂದ ತಕ್ಷಣ ಕೊಳೆತ ಸತ್ತಿರ್ತಕ್ಕಂತಹ ಪ್ರಾಣಿಗಳ, ಸಸ್ಯಗಳ ದೇಹದಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತು. ಹಾಗಾದ್ರೆ ಇವುಗಳನ್ನು ತಿಂತಕ್ಕಂತಹ ಈ ಆರ್ಗ್ಯಾನಿಸಮ್ಸ್ ಏನಿದೆ, DFC ಅಲ್ಲಿ ಬರ್ತಕ್ಕಂಥ ಈ ಆರ್ಗ್ಯಾನಿಸಮ್ಸ್ ಏನಿದೆ, ಡೈರೆಕ್ಟ್ಲಿ ಕನೆಕ್ಟ್ ಆರ್ ಲಿಂಕ್ಡ್ ಟು ಸರ್ಟನ್ ಲೆವೆಲ್ಸ್ ಆಫ್ GFC. ಈಗ ಬರೋಣ GFC ನಲ್ಲಿ ನಾವು ಕನ್ಸ್ಯೂಮರ್ಗೆ ಬರೋಣ. ಓಕೆ, ಕನ್ಸ್ಯೂಮರ್ಗೆ, ದಟ್ ಈಸ್ ಸೆಕೆಂಡರಿ ಕನ್ಸ್ಯೂಮರ್ ಲೆವೆಲ್. ಸೊ ದಿಸ್ ಲೆವೆಲ್ ಇನ್ಕ್ಲೂಡ್ಸ್ ಬರ್ಡ್ಸ್. ಯಾರಾಗಿದ್ದಾರೆ ಅಲ್ಲಿ ಬರ್ತಕ್ಕಂಥವ್ರು? ಸ್ಮಾಲ್ ಬರ್ಡ್ಸ್ ಇರ್ಬೋದು, ಟೆರೆಸ್ಟ್ರಿಯಲ್ ಇರಲಿ, ಆರ್ ಇನ್ಯಾವುದನ್ನು ನಾವು ಹೇಳ್ಬೋದು ಇನ್ಸೆಕ್ಟ್ಸ್. ಓಕೆ, ಇನ್ಸೆಕ್ಟ್ಸ್, ಬರ್ಡ್ಸ್. ದೇ ಫೀಡ್ ಕಾಕ್ರೋಚ್ ಆರ್ ಅರ್ಥ್ವರ್ಮ್. ಅವುಗಳು ಏನ್ ತಿನ್ನುತ್ತೆ? ಕಾಕ್ರೋಚ್ ಅನ್ನು ತಿನ್ನುತ್ತೆ, ಅರ್ಥ್ವರ್ಮ್ ಅನ್ನು ತಿನ್ನುತ್ತೆ. ನೋಡಿ, ಅವರೆಲ್ಲಿ ಬರ್ತಾರೆ? GFC
organisms omnivorous ಏನಿದ್ದಾರೆ, so the main food for the secondary consumers of GFC, ಇಲ್ಲಿ ಬರ್ತಕ್ಕಂಥ ಕನ್ಸ್ಯೂಮರ್ಸ್ಗೆ ಆಹಾರವಾಗಿದ್ದಾರೆ. ಸೊ ದೇ ಪ್ರೇ ಫಾರ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಆಫ್ GFC. ದಟ್ ಈಸ್ in certain cases DFC linked to GFC at different levels. Okay, then so here is the example for the terrestrial ecosystem different levels, trophic levels. So grass producers, ಇವರೇನಂತಾರೆ ಇಲ್ಲಿ producers. Okay, so next ಈ ಗ್ರಾಸ್ ಅನ್ನು ತಿನ್ನುವಂತವ್ರು ಯಾರಿರ್ಬೋದು, ಕೌ. ಸೊ ಇವ್ರು ಯಾರಾಗ್ತಾರೆ, ಕನ್ಸ್ಯೂಮರ್, herbivores ಅಂದ್ರೆ ಪ್ರೈಮರಿ ಕನ್ಸ್ಯೂಮರ್. ದೆನ್ ಇವರನ್ನ ತಿನ್ನುವವರು ಯಾರಿದ್ದಾರೆ, ಇದಕ್ಕೆ ಶೀಪ್ ಕೊಡಿ, ಶೀಪ್, ಗೋಟ್. ಓಕೆ, ಸೊ ಇವರನ್ನ ತಿನ್ನುವವರು ಯಾರಿದ್ದಾರೆ, ಮ್ಯಾನ್, ಲಯನ್, ಟೈಗರ್, wolf, etc. So these are secondary consumers. ಇವರು ಯಾರು, ಕನ್ಸ್ಯೂಮರ್ಸ್. ಈ ರೀತಿ ನಾವು ಟ್ರೋಫಿಕ್ ಲೆವೆಲ್ಸ್ ಅನ್ನ ನೋಡ್ತೇವೆ. ಹಾಗಾದ್ರೆ here the trophic levels, different trophic levels. ಯಾವ ರೀತಿ ನಾವು ಮಾಡೋಣ ಟ್ರೋಫಿಕ್ ಲೆವೆಲ್ಸ್ ಅನ್ನ ಅಂದಾಗ, ಫಸ್ಟ್ producers. Okay, so producers to next consumers. ಇವು ಯಾರು, ಪ್ರೈಮರಿ ಕನ್ಸ್ಯೂಮರ್ಸ್. ಓಕೆ, ಪ್ರೈಮರಿ ಟು ಸೆಕೆಂಡರಿ ಕನ್ಸ್ಯೂಮರ್ಸ್. ಓಕೆ, ಸೆಕೆಂಡರಿ ಟು ಟರ್ಷಿಯರಿ ಕನ್ಸ್ಯೂಮರ್ಸ್. ಸೊ ಹೀಗೆ ನಾವು ನೋಡ್ತಾ ಹೋಗ್ತೀವಿ ಡಿಫರೆಂಟ್ ಗ್ರೂಪ್ ಕೈಂಡ್ ಆಫ್ ಆರ್ಗಾನಿಸಮ್ಸ್ ಇನ್ ಆನ್ ಇಕೋಸಿಸ್ಟಮ್. ಓಕೆ, ಸೊ ಪ್ರೊಡ್ಯೂಸರ್ಸ್ ಅಂದಾಗ ಯಾರು, ಇವರು ಪ್ಲಾಂಟ್ಸ್. ಹೌದಾ, ಇವ್ರು ಯಾರು, ಪ್ಲಾಂಟ್ಸ್. ಹಾಗಾದ್ರೆ ಇವ್ರು ಯಾವಾಗ ಆಕ್ಯುಪೈ ಮಾಡ್ಕೊಳ್ತಾರೆ, ಫಸ್ಟ್ ಟ್ರೋಫಿಕ್ ಲೆವೆಲ್. ಪ್ರೊಡ್ಯೂಸರ್ಸ್ ಆಲ್ವೇಸ್ ಆಕ್ಯುಪೈಡ್ ಫಸ್ಟ್ ಟ್ರೋಫಿಕ್ ಲೆವೆಲ್. ಓಕೆ, ಇವ್ರು ಯಾರು, ಪ್ಲಾಂಟ್ಸ್. ಪ್ಲಾಂಟ್ಸ್ ಅಲ್ಲಿ ಯಾವ್ದು ಇರ್ಬೋದು, ನಮ್ಗೆ ಫೈಟೋ ಪ್ಲಾಂಕ್ಟನ್ ಆಗಿರ್ಬೋದು, ಟೆರೆಸ್ಟ್ರಿಯಲ್ ತಗೊಂಡಾಗ ಹರ್ಬ್ಸ್, ಶ್ರಬ್ಸ್, ಟ್ರೀಸ್. ದೆನ್ ಇವರು ನೆಕ್ಸ್ಟ್ ಯಾರು ಬರ್ತಾರೆ ಇಲ್ಲಿ, ಸೆಕೆಂಡ್ ಟ್ರೋಫಿಕ್ ಲೆವೆಲ್ಗೆ ಪ್ರೈಮರಿ ಕನ್ಸ್ಯೂಮರ್ಸ್. ಅವ್ರು ಯಾರು ಬರ್ತಾರೆ, ಸೆಕೆಂಡ್ ಟ್ರೋಫಿಕ್ ಲೆವೆಲ್. ಓಕೆ, ದೆನ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಆಕ್ಯುಪೈಡ್ ಟರ್ಷಿಯರಿ ಟ್ರೋಫಿಕ್ ಲೆವೆಲ್. ಅಥವಾ ಥರ್ಡ್ trophic level. Then this one is fourth trophic level. Like that. ಈಗ ಸೆಕೆಂಡರಿ ಸೆಕೆಂಡ್ ಟ್ರೋಫಿಕ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ, ಹರ್ಬಿವೋರಸ್. ಇವ್ರನ್ನ ತಿನ್ನುವಂತವ್ರು ಯಾರು, ಕೌ, ಶೀಪ್, ರ್ಯಾಬಿಟ್ ಎಕ್ಸಾಂಪಲ್ಸ್ ಇವು. ಓಕೆ, ಸೊ ಇಲ್ಲಿಂದ ನೆಕ್ಸ್ಟ್ ಯಾರು ಬರ್ತಾರೆ, ಟರ್ಷಿಯರಿ. ಇವ್ರನ್ನ ತಿನ್ನುವವರು ಯಾರು, wolf, ಟೈಗರ್, ಎಕ್ಸೆಟ್ರಾ. ಇವ್ರನ್ನ ತಿನ್ನೋರು ಯಾರು, ಲಯನ್, ಮ್ಯಾನ್, ಎಕ್ಸೆಟ್ರಾ. ಸೊ ಮ್ಯಾನ್ ಇಲ್ಲಿನೂ ಕೂಡ ಕೊಡ್ಬೋದು. ಸೊ ದೀಸ್ ಆರ್ ದಿ ಲೆವೆಲ್ಸ್. ಸೊ these are different kinds of organisms. They occupy different trophic levels in an ecosystem. That is first trophic level, second, third and fourth. So in any kind of ecosystem, plants occupied the first trophic level. ಯಾವಾಗಲೂ ಕೂಡ first trophic level ಅನ್ನೇ ಅದು ಏನು ಮಾಡುತ್ತೆ, ಆಕ್ಯುಪೈ ಮಾಡ್ಕೊಳ್ತದೆ. Now what is meant by standing crop? So standing crop defined as each trophic level in an ecosystem contain certain amount of biomass in a given period of time. That is called standing crop. ಏನಂತ ಡಿಫೈನ್ ಮಾಡಬಹುದು ಇಲ್ಲಿ, each trophic level contains certain amount of biomass in a given period of time, okay, in a given time. That is called a standing crop. So the biomass we considered as both dry weight, so it is expressed in terms of dry or fresh weight. ಯಾವ
ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ಅದನ್ನ? ಡ್ರೈ ಆರ್ ಫ್ರೆಶ್ ವೇಟ್. ಫ್ರೆಶ್ ವೇಟ್. ಸೊ ದಿ ಡ್ರೈ ವೇಟ್ ಈಸ್ ದಿ ಅಕ್ಯುರೇಟ್ ವೇಟ್. ಅಕ್ಯುರೇಟ್ ರೇಟ್. ಸೊ ಫ್ರೆಶ್ ವೇಟ್ಗಿಂತ ಡ್ರೈ ವೇಟ್ ಏನಿದೆ ಅಕ್ಯುರೇಟ್ ಆಗಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ಸ್ಟ್ಯಾಂಡಿಂಗ್ ಕ್ರಾಪ್. ಓಕೆ, ಸೊ ದಿಸ್ ಇಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. Then I will take up the next concept, pyramids, ecosystem pyramids, in next class. Till then, goodbye.